ಸೊರಬ ಹಾಗೂ ಭದ್ರಾವತಿ ಅಭಿವೃದ್ಧಿಗೆ ಸುಮಾರು 300 ಕೋಟಿ ಅನುದಾನದ ಬಿಡುಗಡೆ ಮಾಡಿರುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಭದ್ರಾವತಿಯಲ್ಲಿ ಕೆರೆ ನಿರ್ಮಾಣ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಮಾಡುವುದಾಗಿ ಮಾತನಾಡಿದ ಅವರು, ನಂತರ ವಿರೋಧ ಪಕ್ಷದ ನಾಯಕರ ವಿರುದ್ಧ ಹರಿಹಾಯ್ದರು. ನಾವು ಅಭಿವೃದ್ಧಿ ಹರಿಕಾರರು ಎಂದು ಪ್ರಚಾರ ತೆಗೆದುಕೊಳ್ಳುವುದಿಲ್ಲ, ಕೆಲಸ ಮಾಡ್ತೇವೆ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. 300 ಕೋಟಿ ಅನುದಾನದಲ್ಲಿ ಸುಮಾರು 139 ಕೋಟಿ ಭದ್ರಾವತಿಗೆ ಮೀಸಲಿಡಲಾಗಿದ್ದು 170 ಕೋಟಿ ಸೊರಬಕ್ಕೆ ಮೀಸಲಿಡಲಾಗಿದೆ ಎಂದು ಮಾತನಾಡಿದರು. ಬಹಳ ಸಂತೋಷ ಆಗ್ತದೆ ಬಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಮಾಧ್ಯಮದ ಜೊತೆಗೆ ಇಂಥ ಸಂದರ್ಭದಲ್ಲಿ ಹಂಚ್ಕೊಳ್ತಕ್ಕಂಥದ್ದು. ನಾಳೆ ನಿನ್ನೆ ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂಪುಟ ಸಭೆ ನಂದಿ ಬೆಟ್ಟದಲ್ಲಿ ನಡೀತು. ತಮಗೆಲ್ಲ ಗೊತ್ತಿದೆ, ಅದು ಒಂದು ವಾರದ ಮುಂಚೆ ನಡಿಬೇಕಾಯಿತು. ಕಾರಣಾಂತರದಿಂದ ಒಂದು ವಾರ ಮುಂದೆ ಹೋಯಿತು. ಅದನ್ನು ನಿನ್ನೆ ಚಿಕ್ಕಬಳ್ಳಾಪುರ ಆ ಕಡೆ ಪ್ರಾಂತ್ಯದ ಹೆಚ್ಚು ಒತ್ತನ್ನು ಕೊಡಬೇಕು. ಆದರೂ ಕೂಡ ಇಡೀ ರಾಜ್ಯದಲ್ಲಿ ಕೆಲವು ವಿಚಾರಗಳನ್ನು ನಾವು ತಗೊಳ್ಬೇಕು ಅಂಥೇಳಿ ಸಚಿವ ಸಂಪುಟದಲ್ಲಿ ಭಾಳ ಮುಖ್ಯವಾಗಿ ನನಗನ್ಸುತ್ತೆ, ಇಡೀ ದೇಶ ವಿದೇಶದಲ್ಲೂ ಕೂಡ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಎತ್ತಿನಹೊಳೆ ಇನ್ನೊಂದು 6,000 ಕೋಟಿ ಬೇಕಾಗ್ತದೆ. ಅದು ಟೋಟಲ್ 25-26,000 ಕೋಟಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಬ್ರೀಫಿಂಗ್ ಮಾಡಿದ್ದಾರೆ. ಮಾಧ್ಯಮದವರು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಕೇಳಿದ್ರಿ. ಸಾಕಷ್ಟು ಕುಡಿಯೋ ನೀರಿಗೆ ಸುಮಾರು 75 ಲಕ್ಷ. ಯಾಕೆಂದರೆ ಆ ಕಡೆ ಭಾಗದಲ್ಲಿ ನನಗೆ ನೆನಪಿದೆ, ಆ ಕಡೆ ಭಾಗಕ್ಕೆ ನಾವು ಕೂಡ ಯಾವುದಾದ್ರು ಕೆಲಸ ಕಾರ್ಯಕ್ಕೆ ಹೋದಾಗ, ಪಕ್ಷದ ಚಟುವಟಿಕೆ ಇಲ್ಲಾಂದರೆ ನಮ್ಮ ಇಲಾಖೆ ಚಟುವಟಿಕೆಗೆ ಹೋದಾಗ ಅಲ್ಲಿ ಜನರು ಹೇಳೋರು, ಬಂಗಾರಪ್ಪಾಜಿಯವರಿಂದ ಒಂದು 4 ಹನಿ ನೀರು ನೋಡ್ತಾ ಇದ್ದೀವಿ ಅಂಥೇಳಿ. ಯಾಕೆಂದರೆ ಆ ಕಡೆ ಭಾಗದಲ್ಲಿ ನೀರಿನ ಕೊರತೆ ಜಾಸ್ತಿ. 1800 ಇದು ಡ್ರಿಲ್ ಮಾಡಬೇಕು ನೀರಿಗೆ. ಅಂದರೆ ಕುಡಿಯೋ ನೀರಿಗೆ ಎಷ್ಟು ಹಾಹಾಕಾರ ಇದೆ ಅಂಥೇಳಿ. ಅದನ್ನು ನಮ್ಮ ಸರ್ಕಾರ ಇರಬೇಕಾದ್ರೆ ಎತ್ತಿನ ಹೊಳೆಯನ್ನು ತಂದು ಮಧ್ಯ ಬೇರೆ ಬೇರೆ ಸರ್ಕಾರದವ್ರು ಏನೇನು ಮಾಡಿದ್ರು ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಭಾಳ ಸಂತೋಷ, ಇವತ್ತು 75 ಲಕ್ಷ ಜನಸಂಖ್ಯೆಗೆ ಇವತ್ತು ನೀರಿನ ವ್ಯವಸ್ಥೆಯನ್ನು ಕೊಡೋದು ಇಡೀ ದೇಶದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಆಗಲೇ ಪೂರ್ಣನೂ ಕೂಡ ಆಗೋಗಿದೆ. ಸುಮಾರು 70-75% ಈಗಾಗಲೇ ಕೆಲಸ ಕಾರ್ಯಗಳು ಮುಗಿದಿದೆ. ಇನ್ನೊಂದು 6,000 ಕೋಟಿಯಲ್ಲಿ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಸ್ವಲ್ಪ ಮಾತ್ರ ಹೆಚ್ಚು ನೀರು ಕೆರೆ ತುಂಬಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಭಾಳ ಪ್ರಮುಖವಾಗಿ ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅವ್ರು ಮಾಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ವಿವಿಧ ಅಭಿವೃದ್ಧಿ ಕೆಲಸದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಜೊತೆಗೆ ನನ್ನ ಜಿಲ್ಲೆಗೆ, ಯಾಕೆಂದರೆ ಭಾಳ ಮುಖ್ಯ, ಇಡೀ ಈ ಮಲೆನಾಡು ಭಾಗದಲ್ಲಿ ಈಗ ನನ್ನ ಸೊರಬ ಕ್ಷೇತ್ರದೊಳಗೆ ಸುಮಾರು 1300 ಚಿಲ್ಲರೆ ಕೆರೆಗಳಿದ್ದಾವೆ. ಆದರೆ ನೀರಾವರಿಯನ್ನು ಆಗಲಿಲ್ಲ ಅಂತ ಹೇಳಿದರೆ ಅದು ಉಪಯೋಗ ಆಗೋದಿಲ್ಲ. ಸಾರ್ವಜನಿಕರಿಗೆ ಹೆಚ್ಚು ಸವಲತ್ತು ಬರಬೇಕಂತ ಹೇಳಿದರೆ ಅದಕ್ಕೆ ನಾನು ಮುಂಚೆ 2 ಸತಿ ಪಾದಯಾತ್ರೆ ಮಾಡಿದ್ದೆ. ನಾನು ಒಂದು ಸತಿ ಬಗರುಕುಂ ಪರವಾಗಿ ಯಾರು ಸಾಗುವಳಿದಾರರಿದ್ದರು ಅವರಿಗೆ ಆ ಸಂದರ್ಭದಲ್ಲಿ ನಾನು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಪಕ್ಷದ ವತಿಯಿಂದ ಮಾಡಿದ್ರೂ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಬಗರುಕುಂ ಪರವಾಗಿ. ಅದಾದ ಮೇಲೆ ನೀರಾವರಿಗೆ ನಾನು ನಮ್ಮ ಕುಪ್ಟೂರಿಂದ ಶಿರಾಳಕೊಪ್ಪ ಶಿಕಾರಿಪುರ ಭಾಗದಿಂದ ಮತ್ತು ನಾನು ಈ ಕಡೆ ಕುಂಸಿಗೆ ಬಂದು ಚೋರಡಿಗೆ ಬಂದು ಈ ಕಡೆ ಬಂದಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀನಿ, ನಾವೆಲ್ಲ ಮಾಡಿದ್ವಿ. ಅದಕ್ಕೆ ಉತ್ತರನೂ ಕೂಡ ಆ ಸಂದರ್ಭದಲ್ಲಿ ಸಿಕ್ಕಿದೆ. ಅದನ್ನ ನಾನು